ಅರ್ಧದಲ್ಲೇ ಮೊಟಕುಗೊಳ್ಳುತ್ತಾ ಮೇಕೆದಾಟು ಪಾದಯಾತ್ರೆ ಕೋರ್ಟ್ ನೋಟಿಸ್ ಬಗ್ಗೆ ಕೈಕಮಲ ಅಲರ್ಟ್ ಆಗಿದ್ದೇಗೆ ಫೆಬ್ರವರಿಯಲ್ಲಿ ಬೆಂಗಳೂರು ಸೇರಿ ಇಡೀ ಕರುನಾಡು ಲಾಕ್ ಆಗುತ್ತಾ? ಕಾಂಗ್ರೆಸ್ ಪಾದಯಾತ್ರೆ ವಿರುದ್ಧ ಹೈಕೋರ್ಟ್ ಗರಂ ಆಗಿದ್ದೇಕೆ? ಕೊರೋನಾ ಮಧ್ಯೆ ಕೈನಡಿಗೆ ಬಗ್ಗೆ ಸರ್ಕಾರಕ್ಕೆ ಚಾಟಿ ಬೀಸಿದ್ದೇಗೆ? ಬಿಜೆಪಿ ನಾಯಕರ ಬಗ್ಗೆ ಸಿದ್ದರಾಮಯ್ಯ ಗುಡುಗಿದ್ದು ಹೇಗೆ? ನೋಡೋಣ ಹೈ ತರಾಟೆ ನ್ಯೂಸ್ ಟಾಪ್ 9 ನಲ್ಲಿ. ಮೇಕೆದಾಟು ಪಾದಯಾತ್ರೆಗೆ ಹೈಕೋರ್ಟ್ ಕೆಂಡವಾಗಿದ್ದು ಸರ್ಕಾರ ಕೆಪಿಸಿಸಿಗೆ ಫುಲ್ ತರಾಟೆಗೆ ತೆಗೆದುಕೊಂಡಿದೆ. ಮೇಕೆದಾಟು ಪಾದಯಾತ್ರೆ ಪ್ರಶ್ನಿಸಿದ ಪಿಐಎಲ್ ವಿಚಾರಣೆ ನಡೆಸಿದ ಹೈಕೋರ್ಟ್ ಸರ್ಕಾರ ರ್ಯಾಲಿ ತಡೆಯಲು ಅಸಮರ್ಥವಾಗಿದೆಯೇ, ಅನುಮತಿ ಕೊಟ್ಟಿಲ್ಲದಿದ್ರೆ ಯಾರಿಗಾಗಿ ಕಾಯುತ್ತಿದ್ದೀರಿ ಅಂತ ವಿಭಾಗೀಯ ಪೀಠ ಪ್ರಶ್ನಿಸಿದೆ. ಅಲ್ಲದೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಿದ್ರೂ ಅನುಮತಿ ಹೇಗೆ, ಹೈಕೋರ್ಟ್ ಆದೇಶದವರೆಗೆ ಕ್ರಮ ಕೈಗೊಳ್ಳುವುದಿಲ್ಲವೇ ಎಂದು ಕೇಳಿದೆ. ಕೆಪಿಸಿಸಿಗೂ ತರಾಟೆಗೆ ತೆಗೆದುಕೊಂಡ ಹೈಕೋರ್ಟ್ ಕೋವಿಡ್ ಹೆಚ್ಚುತ್ತಿರುವ ವೇಳೆ ರ್ಯಾಲಿ ನಡೆಸಿದ್ದೀರಾ, ರ್ಯಾಲಿಗೆ ಮುನ್ನ ನೀವು ಅನುಮತಿ ಪಡೆದಿದ್ದೀರಾ ಅಂತ ಪ್ರಶ್ನೆ ಮಾಡಿದೆ. ಇನ್ನು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ 1 ದಿನದ ಡೆಡ್ಲೈನ್ ನೀಡಿದೆ. ಎಸ್ಒಪಿ ಜಾರಿಗೊಳಿಸಲು ಯಾವ ಕ್ರಮ ಕೈಗೊಳ್ಳಲಾಗಿದೆ, ಕೊರೋನಾ ಹೆಚ್ಚಾಗಿರುವ ವೇಳೆ ಪಾದಯಾತ್ರೆಗೆ ಅವಕಾಶ ಏಕೆ ಅನ್ನೋದರ ಬಗ್ಗೆ ಉತ್ತರಿಸಲು ಸರ್ಕಾರಕ್ಕೆ ತಾಕೀತು ಮಾಡಿದೆ. ಕೆಪಿಸಿಸಿಗೂ ಹೈಕೋರ್ಟ್ ಡೆಡ್ಲೈನ್ ನೀಡಿದೆ. ಪಾದಯಾತ್ರೆ ಬಗ್ಗೆ ನಾಳೆ ಉತ್ತರಿಸುವಂತೆ ಆದೇಶಿಸಿದೆ. ಕೆಪಿಸಿಸಿಗೆ ನಾಳೆವರೆಗೆ ಹೈಕೋರ್ಟ್ ಕಾಲಾವಕಾಶ ಕೊಟ್ಟಿದ್ದು ಕೆಪಿಸಿಸಿಗೆ ನೋಟಿಸ್ ನೀಡಿದೆ. ಸರ್ಕಾರದ ಮಾರ್ಗಸೂಚಿ ಪಾಲಿಸಲು ಕೆಪಿಸಿಸಿ ಕ್ರಮವೇನು ಅಂತ ಕೇಳಿದೆ. ಸರ್ಕಾರ ಕೆಪಿಸಿಸಿಗೆ ಡೆಡ್ಲೈನ್ ಕೊಟ್ಟಿರುವ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನು ಜನವರಿ 14ಕ್ಕೆ ಮುಂದೂಡಿದೆ. ರಾಜ್ಯ ಈಗಾಗಲೇ ಕೋವಿಡ್ನಿಂದ ತತ್ತರಿಸ್ತಾ ಇದೆ. ಹೀಗಿರುವಾಗ ಪಾದಯಾತ್ರೆಗೆ ಹೇಗೆ ಅನುಮತಿ ನೀಡಿದ್ದೀರಿ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಸರ್ಕಾರದ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಇನ್ನು ಮೇಕೆದಾಟುಗಾಗಿ ಪಾದಯಾತ್ರೆ ನಡೆಸುವವರ ಮೇಲೆ ಈಗಾಗಲೇ 3 ಎಫ್ಐಆರ್ ದಾಖಲಿಸಿರುವುದಾಗಿ ಹೈಕೋರ್ಟ್ಗೆ ಸರ್ಕಾರ ಪರ ಎಎಜಿ ಸುಬ್ರಹ್ಮಣ್ಯ ಮಾಹಿತಿ ನೀಡಿದ್ದಾರೆ. ಕೋರ್ಟ್ ಆದೇಶ ಏನು ಬರುತ್ತೋ ಗೊತ್ತಿಲ್ಲ, ಆದರೆ ನಮ್ಮ ಪಾದಯಾತ್ರೆ ಮುಂದುವರಿಯುತ್ತೆ ಅಂತ ಟಿವಿ9ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ನಮ್ಮ ಪಾದಯಾತ್ರೆಯಿಂದ ಕೊರೋನಾ ಜಾಸ್ತಿ ಆಗ್ತಿಲ್ಲ, ಸರ್ಕಾರದ ಬೇಜವಾಬ್ದಾರಿಯಿಂದ ಕೇಸ್ ಹೆಚ್ಚಾಗ್ತಾ ಇದೆ, ಕೋವಿಡ್ ನಿಯಮ ಅವರೇ ಉಲ್ಲಂಘಿಸಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇನ್ನು ಕೋರ್ಟ್ ತರಾಟೆಗೆ ಡಿಕೆ ಶಿವಕುಮಾರ್ ಮೌನವಾಗಿದ್ದು ಉತ್ತರ ಕೊಡದೆ ಕೈಮುಗಿದು ಮುಂದೆ ಸಾಗಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಗೃಹ ಸಚಿವರು ಅಲರ್ಟ್ ಆಗಿದ್ದಾರೆ. ವಿಕಾಸಸೌಧದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ತುರ್ತು ಸಭೆ ನಡೆಸಿದ್ರು. ಹಿರಿಯ ಅಧಿಕಾರಿಗಳ ಜೊತೆ ಸಚಿವರು ಚರ್ಚಿಸಿದ್ರು. ಸಭೆಯಲ್ಲಿ ಡಿಜಿ ಮತ್ತು ಐಜಿಪಿ ಪ್ರವೀಣ್ ಸೂದ್, ಗೃಹ ಇಲಾಖೆ ಎಸಿಎಸ್ ಕೂಡ ಭಾಗಿಯಾಗಿದ್ರು. ಬಳಿಕ ಮಾತನಾಡಿದ ಗೃಹ ಸಚಿವರು, ಹೈಕೋರ್ಟ್ ನಮಗೆ 1 ದಿನದ ಕಾಲಾವಕಾಶ ಕೊಟ್ಟಿದೆ, ಕೋರ್ಟ್ಗೆ ಏನು ಉತ್ತರಿಸಬೇಕೆಂದು ಚರ್ಚಿಸುತ್ತಿದ್ದೇವೆ ಅಂತ ಹೇಳಿದ್ರು. ಕಾಂಗ್ರೆಸ್ನವರೇ ಪಾದಯಾತ್ರೆ ನಿಲ್ಲಿಸಬಹುದು, ಇಲ್ಲದಿದ್ರೆ ನಾವು ಕ್ರಮ ಕೈಗೊಳ್ಳುತ್ತೇವೆ, ಜವಾಬ್ದಾರಿಯುತವಾದ ವಿಪಕ್ಷಕ್ಕೂ ಕೋರ್ಟ್ ನೋಟಿಸ್ ಕೊಟ್ಟಿದೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದರು. ಹೈಕೋರ್ಟ್ ನೋಟಿಸ್ಗೆ ಕೆಪಿಸಿಸಿ ಕಾನೂನು ಘಟಕ ಕೋರ್ಟ್ಗೆ ಉತ್ತರ ನೀಡುತ್ತೆ ಅಂತ ಮಾಜಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಪ್ರತಿಭಟನೆ ಮಾಡುವುದು ಪ್ರಜೆಗಳ ಸಾಂವಿಧಾನಿಕ ಹಕ್ಕು, ಆದರೆ ಹೈಕೋರ್ಟ್ ಆಕ್ಷೇಪದ ಬಗ್ಗೆ ನಾನು ಮಾತನಾಡುತ್ತಿಲ್ಲ ಅಂತ ಮಾಜಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾದಯಾತ್ರೆಗೂ ಕಾವೇರಿ ಜಲ ವಿವಾದಕ್ಕೂ ಸಂಬಂಧವಿಲ್ಲ, ಕೋವಿಡ್ ನಿಯಮ ಪಾಲಿಸಿ ಪಾದಯಾತ್ರೆ ಮಾಡುತ್ತಿದ್ದೇವೆ. ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಬಹಳಷ್ಟು ತಿಳಿಸಿದ್ದಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ನಾಳೆ ನಾವು ಕೋರ್ಟ್ ಮುಂದೆ ಹಾಜರಾಗ್ತೀವಿ ಅಂತ ಕೆಪಿಸಿಸಿ ಕಾನೂನು ಘಟಕದ ಮುಖ್ಯಸ್ಥ ಪೊನ್ನಣ್ಣ ಹೇಳಿದ್ದಾರೆ. ಪ್ರತಿಭಟನೆ ಮಾಡುವುದು ಮೂಲಭೂತ ಹಕ್ಕು ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ನಮ್ಮನ್ನು 6ನೇ ಪ್ರತಿವಾದಿಯಾಗಿ ಮಾಡಿದ್ದಾರೆ, ಯಾವ ರೀತಿ ನಡೆದುಕೊಳ್ಳಬೇಕೆಂದು ನಾಯಕರು ನಿರ್ಧರಿಸಿದ್ದಾರೆ ಎಂದು ಕೆಪಿಸಿಸಿ ಕಾನೂನು ಘಟಕದ ಮುಖ್ಯಸ್ಥ ಪೊನ್ನಣ್ಣ ತಿಳಿಸಿದ್ದಾರೆ. ಕೋರ್ಟ್ ಸೂಚನೆ ಕೊಡುವವರ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಸಚಿವ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಮಾಜಿ ಸಿಎಂ ಮತ್ತು ಮುಖ್ಯಮಂತ್ರಿಗಳಾದವರಿಗೆ ಸಾಮಾನ್ಯ ಜ್ಞಾನ ಇರುತ್ತದೆ ಅಂತ ಅಂದುಕೊಂಡಿದ್ದೆವು. ಅವರನ್ನ ಬಂಧಿಸಿ ಜೈಲಿಗೆ ಕಳುಹಿಸುವುದು ದೊಡ್ಡ ಕೆಲಸವಲ್ಲ. ಕೋವಿಡ್ ಬಳಿಕ ಎಷ್ಟಾದ್ರೂ ಪಾದಯಾತ್ರೆ ಮಾಡಿ ಅಂತ ಹೇಳಿದ್ದೆವು, ಆದರೆ ಸರ್ಕಾರದ ಮಾತು ಅವರು ಕೇಳಲಿಲ್ಲ. ಆದರೂ ಸರ್ಕಾರ ಅವರನ್ನ ಬಂಧಿಸದಂತೆ ತೀರ್ಮಾನ ತೆಗೆದುಕೊಂಡಿತ್ತು. ಹೀಗಾಗಿ ಕೋರ್ಟ್ ನಿರ್ದೇಶನ ಕೊಟ್ಟ ಮೇಲೆ ಪಾದಯಾತ್ರೆ ನಿಲ್ಲಿಸುವುದು ದೊಡ್ಡ ಕೆಲಸವಲ್ಲ ಎಂದು ಈಶ್ವರಪ್ಪ ತಿಳಿಸಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ನಾನು ಈಗಲೂ ಪ್ರಾರ್ಥನೆ ಮಾಡ್ತೇನೆ, ಕೂಡಲೇ ಕಾಂಗ್ರೆಸ್ ಪಾದಯಾತ್ರೆ ನಿಲ್ಲಿಸಿ. ಹೈ ಚಾಟಿ ಬಳಿಕವೂ ರಾಮನಗರದತ್ತ ಕಾಂಗ್ರೆಸ್ ಪಾದಯಾತ್ರೆ ಸಾಗಿದ್ದು ಹೇಗೆ?
ಕೋರ್ಟ್ ಹೇಳಿದ್ರೆ ಯಾತ್ರೆ ನಿಲ್ಲಿಸ್ತೀವಿ ಅಂತ ಸಿದ್ದು ಹೇಳಿದ್ದೇಕೆ? ಎಫ್ಐಆರ್ ಹಾಕಿ ಹೆದರಿಸೋಕೆ ಆಗುತ್ತೇನ್ರಿ ಅಂತ ಕುಟುಕಿದ್ಯಾರು? ನೋಡೋಣ ಪಾದಯಾತ್ರೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ನಾಯಕರು ನಡೆಸುತ್ತಿರೋ ಪಾದಯಾತ್ರೆ ಕೆಲ ಹೊತ್ತಿನಲ್ಲೇ ರಾಮನಗರಕ್ಕೆ ರೀಚ್ ಆಗಲಿದೆ. ಚಿಕ್ಕೇನಹಳ್ಳಿಯಿಂದ ಒಟ್ಟು 8.5 ಕಿಲೋಮೀಟರ್ ದೂರ ಕ್ರಮಿಸಿದ ನಾಯಕರು ರಾಮನಗರ ತಾಲೂಕಿನ ಕೃಷ್ಣಪುರ ದೊಡ್ಡಿಗೆ ಆಗಮಿಸಿದ್ರು. ಈ ವೇಳೆ ಪಾದಯಾತ್ರೆಗೆ ಕೈ ಕಾರ್ಯಕರ್ತರು ಬಲ ತುಂಬಿದ್ರು. ಡಿಕೆಶಿ ಸಿದ್ದರಾಮಯ್ಯ ಪಾದಯಾತ್ರೆಯಲ್ಲಿ ಜೊತೆಯಾಗಿ ಸಾಗಿದ್ದು ಹಲವು ಲೀಡರ್ಸ್ ಸಾಥ್ ಕೊಟ್ರು. ಪಾದಯಾತ್ರೆ ಮಾಡುತ್ತಿದ್ದ ವೇಳೆ ಸಿದ್ದರಾಮಯ್ಯಗೆ ಮತ್ತೆ ಜ್ವರ ಕಾಣಿಸಿಕೊಂಡಿದ್ದು ನಾಯಕರ ಬೇಸರಕ್ಕೆ ಕಾರಣವಾಯಿತು. ಕೋರ್ಟ್ನವರು ಪಾದಯಾತ್ರೆ ನಿಲ್ಲಿಸಿ ಅಂದ್ರೆ ನಿಲ್ಲಿಸ್ತೀವಿ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮಗೆ ಕಾನೂನಿನ ಬಗ್ಗೆ ಗೌರವವಿದೆ, ಸಂವಿಧಾನದ ಬಗ್ಗೆಯೂ ಗೌರವವಿದೆ. ಕಾನೂನು ಹಾಗೂ ಸಂವಿಧಾನಕ್ಕೆ ಅಗೌರವ ತೋರಿಸುವವರೇ ಬಿಜೆಪಿಯ ಇಬ್ಬರು ಶಾಸಕರು ಕೊರೋನಾ ನಿಯಮ ಉಲ್ಲಂಘನೆ ಮಾಡಿದ್ರು, ಅವರ ಮೇಲೆ ಕೇಸ್ ಹಾಕಿದ್ರ? ರೇಣುಕಾಚಾರ್ಯ ಗುತ್ತೇದಾರ್ ಮೇಲೆ ಯಾಕೆ ಕೇಸ್ ಹಾಕಲಿಲ್ಲ ಅಂತ ಸಿದ್ದು ಗುಡುಗಿದ್ರು. ಪಾದಯಾತ್ರೆ ನಿಲ್ಲಿಸಲು ಹೈಕೋರ್ಟ್ ಸೂಚಿಸಿದ್ರೆ ಪಾಲಿಸುತ್ತೇವೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕೋರ್ಟ್ ಆದೇಶದ ವಿರುದ್ಧವಾಗಿ ನಾವು ನಡೆದುಕೊಳ್ಳಲ್ಲ. ಈ ನೆಲದ ಕಾನೂನಿನ ಬಗ್ಗೆ ನಮಗೆ ಗೌರವವಿದೆ, ಆದರೆ ಈ ನೆಲದ ಕಾನೂನು ಬಗ್ಗೆ ಬಿಜೆಪಿಯವರಿಗೆ ನಂಬಿಕೆ ಇಲ್ಲ ಅಂತ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಪಾದಯಾತ್ರೆ ವೇಳೆ ಸಚಿವ ಅಶ್ವಥ್ ನಾರಾಯಣ್ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಅಶ್ವಥ್ ನಾರಾಯಣ್ ತನ್ನ ಗಂಡಸ್ತನವನ್ನ ಕೇಂದ್ರ ಸರ್ಕಾರದ ಮೇಲೆ ತೋರಿಸಲಿ ಅಂತ ಕಿಡಿಕಾರಿದ್ದಾರೆ. ಮೇಕೆದಾಟು ಯೋಜನೆ ಕೆಲಸವನ್ನ ಬಿಜೆಪಿಯವರು ಮಾಡದಿದ್ದಕ್ಕೆ ನಾವು ಪಾದಯಾತ್ರೆ ಮಾಡ್ತಿದ್ದೇವೆ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಪಾದಯಾತ್ರೆ ಮುಂದುವರಿಸಿರೋ ಕಾಂಗ್ರೆಸ್ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಎಫ್ಐಆರ್ ಹಾಕ್ಲಿ, ಎಫ್ಐಆರ್ ಹಾಕಿ ಹೆದರಿಸೋಕೆ ಆಗುತ್ತೇನ್ರಿ ಅಂತ ಸಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಥ ಎಫ್ಐಆರ್ಗಳನ್ನ ನಾವು ಎಷ್ಟು ನೋಡಿಲ್ಲ. ನಾವು ಹೆದರ್ತೇವೆ ಅನ್ಕೊಂಡಿದ್ರೆ ಅದು ಅವರ ಭ್ರಮೆ. ನಿನ್ನೆ ಎಫ್ಐಆರ್ ಹಾಕಿದ್ದಾರೆ, ಇಂದು ಕೂಡ ಎಫ್ಐಆರ್ ದಾಖಲಿಸಿದ್ದಾರೆ. ಅಫೆನ್ಸೇ ಇಲ್ಲ, ಎಫ್ಐಆರ್ ಹಾಕಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಮ್ಮ ಪಾದಯಾತ್ರೆ ಮುಂದುವರಿಯುತ್ತೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿರೋದು ನಾವಲ್ಲ, ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿರೋದು ಬಿಜೆಪಿಯವರು. ಅವರ ಮೇಲೆ ಕೇಸ್ ಹಾಕಿದ್ದಾರಾ ಅಂತ ಸಿದ್ದು ಪ್ರಶ್ನಿಸಿದ್ದಾರೆ. ನಮ್ಮ ಪಾದಯಾತ್ರೆಯಿಂದ ಕೊರೋನಾ ಕೇಸ್ ಜಾಸ್ತಿ ಆಗ್ತಿಲ್ಲ, ಸರ್ಕಾರದ ಬೇಜವಾಬ್ದಾರಿಯಿಂದ ಕೊರೋನಾ ಹೆಚ್ಚಾಗ್ತಿದೆ ಅಂತ ಸಿದ್ದು ಗುಡುಗಿದ್ದಾರೆ. ರಾಮನಗರದಲ್ಲಿ ಪಾದಯಾತ್ರೆ ತಡೆಯಲು ಬಿಜೆಪಿ ಪ್ಲಾನ್ ಮಾಡಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ನೋಡೋಣ ಅವರು ಏನು ಕ್ರಮ ತೆಗೆದುಕೊಳ್ತಾರೆ. ಅವರು ಏನ್ ಮಾಡಿದ್ರು ಅದನ್ನ ಎದುರಿಸಲು ನಾವು ಎಲ್ಲಾ ರೀತಿಯಿಂದಲೂ ರೆಡಿಯಾಗಿದ್ದೇವೆ. ಸರ್ಕಾರ ಅವರದ್ದು ಇದೆ. ಅವರು ಏನಾದ್ರೂ ಕ್ರಮ ತಗೊಂಡ್ರೆ ಲೀಗಲ್ ಆಗಿ ನಾವದನ್ನ ಎದುರಿಸ್ತೇವೆ. ನಮ್ಮ ಇಚ್ಛಾಶಕ್ತಿ ಏನಂದ್ರೆ ಪಾದಯಾತ್ರೆ ಮಾಡಿ ಯೋಜನೆ ಜಾರಿಯಾಗಬೇಕು ಅನ್ನೋದಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೋರಿ ಬೆದರಿಸೋ ಹಬ್ಬದಲ್ಲಿ ಪಾಲ್ಗೊಂಡ್ರು ಶಾಸಕ ರೇಣುಕಾಚಾರ್ಯ ಮೇಲೆ ಯಾಕೆ ಕೇಸ್ ದಾಖಲಿಸಿಲ್ಲ ಅಂತ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಗೃಹ ಸಚಿವರ ಕ್ಷೇತ್ರದಲ್ಲೇ ಜಾತ್ರೆ ಮಾಡಲಾಗಿದೆ, ಬಿಜೆಪಿಯವರೇ ನಿಯಮ ಸರಿಯಾಗಿ ಪಾಲಿಸುತ್ತಿಲ್ಲ. ಕೋವಿಡ್ ಹೆಚ್ಚಾಗಲು ಪ್ರಧಾನಿ ರಾಜ್ಯ ಸರ್ಕಾರ ಕಾರಣ. ಸೋಂಕು ಹೆಚ್ಚಿರುವ ರಾಜ್ಯಗಳಲ್ಲಿ ಪ್ರಧಾನಿ ಮೋದಿ ರ್ಯಾಲಿ ನಡೆಸಿದ್ದಾರೆ ಅಂತ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಮೇಕೆದಾಟು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಪಾದಯಾತ್ರೆಯಲ್ಲಿ ಸುದೀರ್ಘವಾಗಿ ಸಿದ್ದರಾಮಯ್ಯ ನಡೆದಿದ್ದು ಬೆನ್ನು ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಮಧ್ಯಾಹ್ನ ಕೃಷ್ಣಾಪುರ ದೊಡ್ಡಿಯಲ್ಲಿ ಊಟ ಮುಗಿಸಿ ಕೆಲ ಕಾಲ ವಿಶ್ರಾಂತಿ ಪಡೆದ್ರು. ಬೆಂಗಳೂರಿನಲ್ಲಿ ವೈದ್ಯರ ಬಳಿ ಚಿಕಿತ್ಸೆ ಪಡೆಯಲಿದ್ದಾರೆ. ಪಾದಯಾತ್ರೆಯಲ್ಲಿ ಮೊದಲ ದಿನವೇ ಸಿದ್ದರಾಮಯ್ಯಗೆ ಜ್ವರ ಕಾಣಿಸಿಕೊಂಡು ಹೆಗ್ಗನೂರಿನಿಂದ ವಾಪಸ್ಸಾಗಿದ್ರು. ಜನವರಿ ಅಂತ್ಯದವರೆಗೂ ರಾಜ್ಯದಲ್ಲಿ ಸ್ಕೂಲ್ಗಳು ಬಂದ್ ಆಗ್ತಾವಾ? ಜಿಲ್ಲೆಗಳಲ್ಲಿ ಪಾಸಿಟಿವ್ ಬಂದ ಶಾಲೆಗಳಿಗಷ್ಟೇ ಬೀಗ ಹಾಕಲಾಗ್ತಿದೆಯಾ? ಎಲ್ಲಾ ಶಾಲೆಗಳನ್ನ ಬಂದ್ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ಯಾರು? ನೋಡೋಣ ಸ್ಕೂಲ್ಗೆ ರಜೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಂಗಳೂರಿನಲ್ಲಿ ಶಾಲೆಗಳಿಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರಜೆ ವಿಸ್ತರಿಸಿದ್ದಾರೆ. ಜನವರಿ 31ರವರೆಗೆ 1ರಿಂದ 9ನೇ ತರಗತಿವರೆಗೆ ರಜೆ ಘೋಷಿಸಲಾಗಿದೆ. ಈ ಮೊದಲು ಜನವರಿ 19ರವರೆಗೆ ರಜೆ ನೀಡಲಾಗಿತ್ತು. ಬೆಂಗಳೂರಿನಲ್ಲಿ 10, 11, 12ನೇ ತರಗತಿ ನಡೆಸುತ್ತಿದ್ದೇವೆ. ಗ್ರಾಮಾಂತರ ಪ್ರದೇಶದಲ್ಲಿ ಕೊರೋನಾ ಸೋಂಕು ಕಡಿಮೆ ಇದೆ ಎಂದು ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ ಬೀರದಂತೆ ಕ್ರಮ ಕೈಗೊಂಡಿದ್ದು ಎಸ್ಒಪಿ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚನೆ ನೀಡಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ರಜೆ ಘೋಷಿಸುವ ಅಧಿಕಾರ ನೀಡಿದ್ದೇವೆ ಅಂತ ಬಿಸಿ ನಾಗೇಶ್ ತಿಳಿಸಿದ್ದಾರೆ. ತುಂಬಾ ಗಂಭೀರವಾಗಿದ್ರೆ ಮಾತ್ರ ಶಾಲೆಗಳನ್ನ ಬಂದ್ ಮಾಡಿ ಅಂತ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಚಿವ ಬಿಸಿ ನಾಗೇಶ್ ಸಲಹೆ ನೀಡಿದ್ದಾರೆ. ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಕೊರೋನಾ ದೃಢಪಟ್ಟರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೋವಿಡ್ ಟೆಸ್ಟ್ ಮಾಡಿಸಿ ತೀರಾ ಅಗತ್ಯವಿದ್ರೆ ಮಾತ್ರ ಶಾಲೆ ಬಂದ್ ಮಾಡುವಂತೆ ತಿಳಿಸಿದ್ದಾರೆ. ಅಲ್ಲದೆ ಬೆಂಗಳೂರು, ಮೈಸೂರು, ಬೆಳಗಾವಿ ಬಿಟ್ಟು ಬೇರೆಲ್ಲೂ ಆತಂಕವಿಲ್ಲ ಎಂದು ಹೇಳಿದ್ದಾರೆ. ಆನ್ಲೈನ್ ತರಗತಿ ಬಗ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ಹಬ್ಬದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲೆಗಳನ್ನ ಬಂದ್ ಮಾಡಲಾಗಿದ್ದು ಆನ್ಲೈನ್ ತರಗತಿಯತ್ತ ಶಾಲೆಗಳು ಮುಖ ಮಾಡಿವೆ. ಈ ಬಗ್ಗೆ ಸಭೆಯಲ್ಲಿ ಚರ್ಚಿಸಿರುವ ಸಚಿವರು, ಮಕ್ಕಳಿಗೆ 1.5 ವರ್ಷದಿಂದ ಸಮರ್ಪಕ ಶಿಕ್ಷಣ ಸಿಕ್ಕಿಲ್ಲ. ನಾವು ಏನೇ ಪರ್ಯಾಯ ಮಾರ್ಗ ಅನುಸರಿಸಿದ್ರೂ ಭೌತಿಕ ತರಗತಿಗಳಷ್ಟೇ ಮಕ್ಕಳ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ಪರ್ಯಾಯ ಮಾರ್ಗ ಪರಿಣಾಮಕಾರಿ ಆಗಲ್ಲ ಎಂದು ನಾಗೇಶ್ ಹೇಳಿದ್ದಾರೆ. ಕಾಂಗ್ರೆಸ್ನ ಮೇಕೆದಾಟು ಪಾದಯಾತ್ರೆಯನ್ನ ಬೆಂಗಳೂರಿಗೆ ಬರದಂತೆ ನೋಡಿಕೊಳ್ಳಬೇಕು. ಪಾದಯಾತ್ರೆ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ರಾಜಕೀಯ ರ್ಯಾಲಿಯ ಪರಿಣಾಮ ಹೇಗೆ ಬೀರುತ್ತೆ ಅನ್ನೋ ಆತಂಕವಿದೆ. ಪಾದಯಾತ್ರೆಗೆ ಮಕ್ಕಳನ್ನ ಬಳಸಿಕೊಳ್ಳಬಾರದು ಅಂತ ಬಿಇಒಗಳಿಗೆ ಸೂಚನೆ ನೀಡಿದ್ದೇವೆ. ಹಾಸ್ಟೆಲ್, ರೆಸಿಡೆನ್ಸಿ ಶಾಲೆಗಳದ್ದೇ ನಮಗೆ ಚಿಂತೆ. ಅವಶ್ಯಕತೆ ಇದ್ದ ಕಡೆ ಶಾಲೆ ಬಂದ್ ನಿರ್ಧಾರ ಕೈಗೊಳ್ಳಲು ಡಿಸಿಗಳಿಗೆ ತಿಳಿಸಿದ್ದೇವೆ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಪಾಸಿಟಿವ್ ಬಂದ ಶಾಲಾ, ಕಾಲೇಜು ಮತ್ತು ವಸತಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂತ ತುಮಕೂರು ಡಿಡಿಪಿಐ ನಂಜಪ್ಪ ಹೇಳಿದ್ದಾರೆ. ಟಿವಿ9ಗೆ ಮಾಹಿತಿ ನೀಡಿರೋ ಡಿಡಿಪಿಐ, ಪಾಸಿಟಿವ್ ಕೇಸ್ ಇಲ್ಲದ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಇಲ್ಲ, ಎಂದಿನಂತೆ ಕ್ಲಾಸ್ ಇರುತ್ತೆ ಅಂತ ಹೇಳಿದ್ರು. ಜಿಲ್ಲೆಯಲ್ಲಿ ಸಂಪೂರ್ಣ ಶಾಲಾ, ಕಾಲೇಜಿಗೆ ರಜೆ ನೀಡಲ್ಲ. ಪಾಸಿಟಿವ್ ಕೇಸ್ ಇರುವಲ್ಲಿ ರಜೆ ಕೊಡಲಾಗುವುದು ಎಂದು ಡಿಸಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ನಗರ ಮತ್ತು ಮೈಸೂರು ತಾಲೂಕಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿದ್ದರಿಂದಾಗಿ 1ರಿಂದ 9ನೇ ತರಗತಿವರೆಗಿನ ಮಕ್ಕಳಿಗೆ ಮಾತ್ರ ರಜೆ ಘೋಷಣೆ ಮಾಡಲಾಗಿದೆ. ಆದೇಶ ಮಾರ್ಪಡಿಸಿದ ಮೈಸೂರು ಡಿಸಿ ಡಾಕ್ಟರ್ ಬಗಾದಿ ಗೌತಮ್ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ಲಾಸ್ ನಡೆಸಲು ತೀರ್ಮಾನ ಮಾಡಿದ್ದಾರೆ. ನಿನ್ನೆ ಆದೇಶದಲ್ಲಿ 1ರಿಂದ 10ನೇವರೆಗೆ ರಜೆ ಘೋಷಣೆ ಮಾಡಲಾಗಿತ್ತು. ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆ ಘೋಷಣೆಯಾಗಿರೋದ್ರಿಂದ ಮೈಸೂರು ಡಿಸಿ ಡಾಕ್ಟರ್ ಬಗಾದಿ ಗೌತಮ್ ಆದೇಶ ಮಾರ್ಪಡಿಸಿದ್ರು. ಶಾಲೆಗಳಲ್ಲೂ ಕೊರೋನಾ ಕೇಕೆ ಹಾಕ್ತಿರೋದ್ರಿಂದ ಧಾರವಾಡ, ಹುಬ್ಬಳ್ಳಿ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಜೆ ಘೋಷಿಸಿ ಧಾರವಾಡ ಡಿಸಿ ನಿತೇಶ್ ಪಾಟೀಲ್ ಆದೇಶಿಸಿದ್ದಾರೆ. ಕೊರೋನಾ ಪ್ರಕರಣ ಹೆಚ್ಚಾಗಿರುವ ತಾಲೂಕುಗಳಲ್ಲಿ 1ರಿಂದ 8ನೇ ತರಗತಿ ಮಕ್ಕಳಿಗೆ ನಾಳೆಯಿಂದ ರಜೆ ಘೋಷಣೆ ಮಾಡಲಾಗಿದೆ. ಮುಂದಿನ ಆದೇಶದವರೆಗೆ ರಜೆ ಘೋಷಿಸಿ ಡಿಸಿ ಆದೇಶಿಸಿದ್ದಾರೆ. 15ರಿಂದ 18 ವರ್ಷದೊಳಗಿನವರಿಗೆ ಕೊರೋನಾ ಲಸಿಕೆ ನೀಡುತ್ತಿರೋದ್ರಿಂದ 9, 10ನೇ ತರಗತಿ ಹಾಗೂ ಪಿಯು ವಿದ್ಯಾರ್ಥಿಗಳಿಗೆ ರಜೆ ಇರಲ್ಲ ಅಂತ ಧಾರವಾಡ ಡಿಸಿ ನಿತೇಶ್ ಪಾಟೀಲ್ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಎಲ್ಲ ಶಾಲೆಗಳನ್ನ ಬಂದ್ ಮಾಡಲ್ಲ. ಸೋಂಕು ಕಾಣಿಸಿಕೊಂಡ ಶಾಲೆಯನ್ನ 7 ದಿನ ಬಂದ್ ಮಾಡ್ತೇವೆ ಅಂತ ದಾವಣಗೆರೆ ಜಿಲ್ಲಾಧಿಕಾರಿ ಮಹಂತೇಶ್ ಬೀಳಗಿ ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ 71 ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢಪಟ್ಟಿದೆ. ಚನ್ನಗಿರಿ ತಾಲೂಕಿನ ಮಾವಿನಹೊಳೆ ಬಳಿ ಇರುವ ಇಂದಿರಾ ಗಾಂಧಿ ವಸತಿ ಶಾಲೆಯ 55 ವಿದ್ಯಾರ್ಥಿಗಳಿಗೆ, ಜಗಳೂರಿನ ಎನ್ಎಂಕೆ ಶಾಲೆಯಲ್ಲಿ 6 ಮಕ್ಕಳಿಗೆ, ನಿಟ್ಟುವಳ್ಳಿ ಮಾರುತಿ ಶಾಲೆಯಲ್ಲಿ 5 ಮಕ್ಕಳಿಗೆ, ಆವರಗೊಳ್ಳ ವಡ್ಡಿನಹಳ್ಳಿಯಲ್ಲಿ 2 ಮಕ್ಕಳಿಗೆ ಕೊರೋನಾ ಬಂದಿರುವುದಾಗಿ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೊರೋನಾ ಬಂದ ತಕ್ಷಣ ಎಲ್ಲಾ ಶಾಲೆಗಳನ್ನ ಬಂದ್ ಮಾಡೋದು ಸರಿಯಲ್ಲ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಸಚಿವ ಈಶ್ವರಪ್ಪ, ಇದರಿಂದ ಇತರೆ ಎಲ್ಲಾ ವಿದ್ಯಾರ್ಥಿಗಳ ಕಲಿಕೆಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಲಾಕ್ಡೌನ್ ಜಾರಿ ಬಗ್ಗೆ ಅಧಿಕಾರಿಗಳ ಸಭೆಯಲ್ಲಿ ನಿರ್ಧಾರ ಮಾಡುವುದಾಗಿ ಹೇಳಿದರು. ಲಾಕ್ಡೌನ್ ಮಾಡಲು ಸರ್ಕಾರ ಪ್ಲಾನ್ ಮಾಡ್ತಿದೆಯಾ? 50-50 ರೂಲ್ಸ್, ವೀಕೆಂಡ್ ಕರ್ಫ್ಯೂ ವರ್ಕೌಟ್ ಆಗಿಲ್ವಾ? ಫೆಬ್ರವರಿಯಲ್ಲಿ ಸೋಂಕಿತರ ಸಂಖ್ಯೆ ದುಪ್ಪಟ್ಟಾಗುತ್ತಾ? ನೋಡೋಣ ಲಾಕ್ ಪ್ಲಾನ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಹಬ್ಬ
ಅಬ್ಬರಿಸುತ್ತಿರೋ ಕೊರೋನಾಗೆ ಬ್ರೇಕ್ ಹಾಕಲು ಕರ್ನಾಟಕದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಮಾಡಲು ರಾಜ್ಯ ಸರ್ಕಾರ ತಯಾರಿ ನಡೆಸಿದೆ. ಲಾಕ್ಡೌನ್ ಆಕ್ಷನ್ ಪ್ಲಾನ್ ಸಿದ್ಧ ಮಾಡಿದ್ದು ಫೆಬ್ರವರಿಯಲ್ಲಿ ಕರುನಾಡಿಗೆ ಬೀಗ ಬೀಳೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಮೊದಲು ಬೆಂಗಳೂರು ಬಂದ ಕರುನಾಡೆ ಸ್ತಬ್ಧಾನ ಅನ್ನೋದು ಇನ್ನೂ ತೀರ್ಮಾನವಾಗಿಲ್ಲ. ರಾಜ್ಯದಲ್ಲಿ ಕೊರೋನಾ ರಣಕ್ಕೆ ಹಾಕ್ತಾ ಇದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ಸೋಂಕು ಸ್ಪ್ರೆಡ್ ಆಗ್ತಿದೆ. ವೃದ್ಧರು, ಮಕ್ಕಳು, ಯುವಕರು ಎನ್ನದೇ ದಾಳಿ ಮಾಡ್ತಾ ಇದೆ. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ 50-50 ನಿಯಮಗಳನ್ನು ಜಾರಿ ಮಾಡಿದ್ರು ಬೆಂಗಳೂರಲ್ಲಿ ವೈರಸ್ ತಡೆಯೋಕೆ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಕೊನೆ ಅಸ್ತ್ರವಾಗಿ ಲಾಕ್ಡೌನ್ ಜಾರಿಗೆ ಪ್ಲಾನ್ ಮಾಡ್ತಾ ಇದೆ. ಕೊರೋನಾ ವೇಗಕ್ಕೆ ಬ್ರೇಕ್ ಹಾಕಲು ಲಾಕ್ಡೌನ್ ಜಾರಿ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಬೆಂಗಳೂರಲ್ಲಿ ಹೆಮ್ಮಾರಿ ಕೊರೋನಾ ನರ್ತನಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಕೊರೋನಾ ನಿಯಂತ್ರಿಸಲು ಸರ್ಕಾರ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ 50-50 ನಿಯಮಗಳನ್ನು ತಂದಿದೆ. ನೈಟ್ ಕರ್ಫ್ಯೂ ಮತ್ತು 50-50 ನಿಯಮಗಳನ್ನು ಜನವರಿ 31ರವರೆಗೂ ಮುಂದುವರೆಸಿದೆ. ಆದರೆ ಈ ನಿಯಮಗಳು ವರ್ಕೌಟ್ ಆಗ್ತಿಲ್ಲ. ಎಷ್ಟೇ ಬಿಗಿ ಕ್ರಮ ಕೈಗೊಂಡ್ರೂ ಕೊರೋನಾ ನಾಗಲೋಟಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಹೀಗಾಗಿ ಲಾಕ್ಡೌನ್ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಫೆಬ್ರವರಿ ತಿಂಗಳಲ್ಲಿ ನಿತ್ಯ 30,000 ಕೊರೋನಾ ಸೋಂಕಿತರು ಪತ್ತೆಯಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ ಆಗ ಸೋಂಕಿತರು ಆಸ್ಪತ್ರೆಗಳತ್ತ ಮುಖ ಮಾಡಿದರೆ ಬೆಡ್ ಸಮಸ್ಯೆ ಹಾಗೂ ಟ್ರೀಟ್ಮೆಂಟ್ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಫೆಬ್ರವರಿ ಆರಂಭದಲ್ಲಿ ಅಥವಾ ತಿಂಗಳ ಮಧ್ಯದಲ್ಲಿ 1 ವಾರ ಇಲ್ಲವೇ 10 ದಿನ ಸಂಪೂರ್ಣ ಲಾಕ್ಡೌನ್ ಮಾಡೋ ಪ್ಲಾನ್ನಲ್ಲಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗುತ್ತಲೇ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಸೋಂಕಿತರು ಏರಿಕೆಯಾಗುತ್ತಿದ್ದು ಆತಂಕ ಹೆಚ್ಚಿಸುತ್ತಿದೆ. ಹೀಗಾಗಿ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿ ಬಗ್ಗೆ ಚರ್ಚೆ ನಡೆಯುತ್ತಿದೆ. ರಾಜ್ಯದಲ್ಲಿ ಸಕ್ರಿಯ ಕೊರೋನಾ ಸೋಂಕಿತರ ಸಂಖ್ಯೆ 73,000 ದಾಟಿದ್ದು ರಾಜ್ಯಕ್ಕೆ 3ನೇ ಅಲೆಯ ಆರಂಭದ ಭೀತಿ ಎದುರಾಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೊರೋನಾ ರಣಕ್ಕೆ ಹಾಕ್ತಾ ಇದ್ದು ರಾಜ್ಯದಲ್ಲಿ ದಾಖಲಾಗುವ ಒಟ್ಟು ಸೋಂಕಿತರ ಪೈಕಿ 80% ಬೆಂಗಳೂರಿನಲ್ಲಿ ಪತ್ತೆಯಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಕೇವಲ 11 ದಿನಗಳ ಅಂತರದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ 14,000 ಗಡಿ ದಾಟಿದೆ. ಜನವರಿ 1ರಂದು ರಾಜ್ಯದಲ್ಲಿ 1,033 ಕೇಸ್ ಪತ್ತೆಯಾಗಿತ್ತು. ಬಳಿಕ ಜನವರಿ 3ರಂದು 1,290, ಜನವರಿ 5ರಂದು 4,246, ಜನವರಿ 7ರಂದು 8,449, ಜನವರಿ 9ರಂದು 12,000, ಜನವರಿ 11ರಂದು 14,473, ಜನವರಿ 11ರಂದು 14,473 ಕೊರೋನಾ ಕೇಸ್ ಪತ್ತೆಯಾಗಿದೆ. ದಿನದಿಂದ ದಿನಕ್ಕೆ ಏರ್ತಿರೋ ಕೊರೋನಾಗೆ ಬ್ರೇಕ್ ಹಾಕಲು ಲಾಕ್ಡೌನ್ ಜಾರಿ ಮಾಡೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಇದೀಗ ಮತ್ತೆ ಲಾಕ್ಡೌನ್ ಜಾರಿಗೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಫೆಬ್ರವರಿ ತಿಂಗಳಲ್ಲಿ 1 ವಾರ ಅಥವಾ 10 ದಿನ ಲಾಕ್ಡೌನ್ ಜಾರಿಗೆ ತರಲು ಚಿಂತನೆ ನಡೆಸಲಾಗುತ್ತಿದೆ. ಲಾಕ್ಡೌನ್ ಜಾರಿ ಮಾಡಿದರೆ ದಿನದ 24 ಗಂಟೆಯೂ ಮೆಡಿಕಲ್ ಸೇವೆ ಲಭ್ಯವಿರುತ್ತೆ. ಕೃಷಿ ಚಟುವಟಿಕೆಗೆ ಗ್ರೀನ್ ಸಿಗ್ನಲ್ ನೀಡಲಾಗುತ್ತೆ. ಕಟ್ಟಡ ನಿರ್ಮಾಣಕ್ಕೆ, ಸರಕು ಸಾಗಾಣಿಕೆ ವಾಹನಗಳಿಗೆ ಅವಕಾಶ ನೀಡಲಾಗುತ್ತೆ. ಅಲ್ಲದೆ ಮದ್ಯ ಹಾಗೂ ದಿನಸಿ ಖರೀದಿಗೆ ಸಮಯ ನಿಗದಿ ಮಾಡಲಿದ್ದು ವಿಮಾನ, ರೈಲು ಸಂಚಾರಕ್ಕೂ ಅವಕಾಶವಿರುತ್ತೆ. ಏರ್ಪೋರ್ಟ್, ಟ್ಯಾಕ್ಸಿ, ಬಸ್ಗೆ ಅವಕಾಶ ನೀಡಲಾಗುತ್ತೆ. ಇನ್ನು ತುರ್ತು ಕೆಲಸಕ್ಕೆ ಮಾತ್ರ ಕ್ಯಾಬ್ ಬಳಸಲು ಅವಕಾಶ ಕೊಡುವ ಸಾಧ್ಯತೆ ಇದೆ. ಲಾಕ್ಡೌನ್ನಲ್ಲಿ ಶಾಲಾ, ಕಾಲೇಜು, ಕೋಚಿಂಗ್ ಸೆಂಟರ್ ಸೇರಿದಂತೆ ಎಲ್ಲಾ ರೀತಿಯ ಶೈಕ್ಷಣಿಕ ಕೇಂದ್ರಗಳು ಬಂದ್ ಆಗಲಿವೆ. ಚಿತ್ರಮಂದಿರಗಳು ಕ್ಲೋಸ್ ಆಗಲಿವೆ. ಸ್ವಿಮ್ಮಿಂಗ್ ಪೂಲ್, ಜಿಮ್ ಸೆಂಟರ್, ರೆಸ್ಟೋರೆಂಟ್ ಇರುವುದಿಲ್ಲ. ಇನ್ನು ಪ್ರವಾಸಿ ತಾಣಗಳು, ಪಾರ್ಕ್ಗಳು, ಶಾಪಿಂಗ್ ಮಾಲ್ಗಳು ಕಂಪ್ಲೀಟ್ ಬಂದ್ ಆಗಲಿವೆ. ಗಾರ್ಮೆಂಟ್ಸ್ಗೂ ಅವಕಾಶವಿರುವುದಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಬಿಎಂಟಿಸಿ, ಮೆಟ್ರೋ ಸಂಚಾರ ಬಂದ್ ಆಗಲಿದೆ. ಅಂತರ್ ಜಿಲ್ಲೆ ಬಸ್ ಸಂಚಾರ ಕೂಡ ಬಂದ್ ಆಗಲಿದೆ. ಅಷ್ಟೇ ಅಲ್ಲ, ಆಟೋ ರಿಕ್ಷಾ, ಕ್ಯಾಬ್ ಸಂಚಾರ ಕೂಡ ಬಂದ್ ಆಗಲಿದೆ. ಲಾಕ್ಡೌನ್ ಜಾರಿ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಸುಳಿವು ನೀಡಿದ್ದಾರೆ. 10ರಿಂದ 12,000 ಕೇಸ್ ಬಂದಾಗ ಲಾಕ್ಡೌನ್ ಅನಿವಾರ್ಯ. ಪ್ರಧಾನಿ ಜೊತೆ ಸಭೆ ಬಳಿಕ ಬೇರೆ ಮಾರ್ಗಸೂಚಿ ಬರಬಹುದು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಅಲ್ಲದೆ ಲಾಕ್ಡೌನ್ ಮಾಡ್ತೇವೆ ಎಂದು ನಾನು ಹೇಳಿಲ್ಲ. ಅನಿವಾರ್ಯವಾದರೆ ಮಾತ್ರ ಲಾಕ್ಡೌನ್ ಎಂದು ಹೇಳಿದ್ದೇನೆ. ಸಾವು ನೋವು ಹೆಚ್ಚಾದರೆ ಮಾತ್ರ ಲಾಕ್ಡೌನ್ ಬಗ್ಗೆ ಚಿಂತನೆ ನಡೆಸುತ್ತೇವೆ ಎಂದು ತಿಳಿಸಿದರು. ಸರ್ಕಾರದ ಲಾಕ್ಡೌನ್ ಪ್ಲಾನ್ಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದು ಯಾಕೆ? ರಾಜಕಾರಣಿಗಳಲ್ಲೇ ಕೊರೋನಾ ಏರಿಕೆ ಅಂತ ಗುಡುಗಿದ್ಯಾರು? ಲಾಕ್ಡೌನ್ ಮಾಡಿದ್ರೆ ಬೀದಿಗೆ ಬರ್ತೀವಿ ಅಂತ ಗೋಳಾಡಿದ್ಯಾರು? ನೋಡೋಣ ಜನಾಕ್ರೋಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಯಾಗುವುದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅಲ್ಲದೆ ಸರ್ಕಾರ ಕೂಡ ಲಾಕ್ಡೌನ್ಗೆ ಚಿಂತನೆ ನಡೆಸಿದೆ. ಆದ್ರೆ ಲಾಕ್ಡೌನ್ ಮಾತು ಕೇಳಿ ಜನರು ಬೆಚ್ಚಿ ಬೀಳ್ತಿದ್ದಾರೆ. ವ್ಯಾಪಾರ ವಹಿವಾಟಿನ ಮೇಲೆ ಹೊಡೆತದ ಭೀತಿ ಎದುರಾಗಿದ್ದು ಹೋಟೆಲ್ ಮಾಲೀಕರು, ವ್ಯಾಪಾರಿಗಳು, ಚಾಲಕರು ವಿರೋಧಿಸಿದ್ದಾರೆ.
ಲಾಕ್ಡೌನ್ ಪದ ಕೇಳ್ತಿದ್ದಂತೆ ಜನರು ಕೆಂಡವಾಗ್ತಿದ್ದಾರೆ. ಲಾಕ್ಡೌನ್ ಬಗ್ಗೆ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಲಾಕ್ಡೌನ್ ಮಾಡಿದ್ರೆ ವಿಷ ಕುಡಿಯೋದಷ್ಟೇ ಬಾಕಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಜನ ಜಾತ್ರೆ ಸೇರಿದ್ದು ಅಲ್ಲಿ ಇಲ್ಲದ ಕೊರೋನಾ ಮಾರ್ಕೆಟ್ನಲ್ಲಿ ಬರುತ್ತಾ, ದೊಡ್ಡೋರಿಗೆ ಒಂದು ನ್ಯಾಯ ನಮಗೊಂದು ನ್ಯಾಯಾನ ಅಂತ ಲಾಕ್ಡೌನ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕೊರೋನಾ ಕಟ್ಟಿ ಹಾಕ್ತಿಲ್ಲ, ಕೊರೋನಾ ಹರಡಿಸಿದೆ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ರಾಜಕಾರಣಿಗಳಿಂದಲೇ ಕೊರೋನಾ ಹೆಚ್ಚಾಗ್ತಿದೆ, ಅವರಿಗೆ ಬೇಕಾದಂಗೆ ಎಲ್ಲ ಮಾಡಿಕೊಂಡು ಈಗ ಕಂಟ್ರೋಲ್ ಮಾಡ್ತೀವಿ ಅಂತಿದ್ದಾರೆ. ನಮಗೆ ಕೊರೋನಾದಿಂದ ತೊಂದರೆಯಾಗಿಲ್ಲ, ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳಿಂದ ತೊಂದರೆಯಾಗ್ತಿದೆ. ನಿಮ್ಮ ಸಭೆ ಸಮಾರಂಭಗಳನ್ನ ಮೊದಲೇ ನಿಲ್ಲಿಸಬೇಕಿತ್ತು, ಮೊದಲೇ ಕೊರೋನಾ ಕಂಟ್ರೋಲ್ ಮಾಡಬೇಕಿತ್ತು ಅಂತ ಹೋಟೆಲ್ ಮಾಲೀಕರ ಸಂಘದ ಸದಸ್ಯ ಕೃಷ್ಣರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಬೇಡ ಅಂತ ಮೈಸೂರು ಹೋಟೆಲ್ ಮಾಲೀಕರು ಮನವಿ ಮಾಡಿದ್ದಾರೆ. ಲಾಕ್ಡೌನ್ ಬದಲು ಕಠಿಣ ನಿಯಮ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿವೆ. ಲಾಕ್ಡೌನ್ ವೇಳೆ ಕೇವಲ ಪಾರ್ಸೆಲ್ಗೆ ಅವಕಾಶ ನೀಡೋದು ಪರಿಹಾರವಲ್ಲ. ಪಾರ್ಸೆಲ್ಗೆ ಅವಕಾಶ ಕೊಟ್ಟರೂ ಜನರು ಬರೋದಿಲ್ಲ. ಇದರ ಅನುಭವ ವೀಕೆಂಡ್ ಕರ್ಫ್ಯೂನಲ್ಲಿ ಆಗಿದೆ. ಹೀಗಾಗಿ ಲಾಕ್ಡೌನ್ ಬೇಡ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ. ಆಟೋ ಚಾಲಕರಿಗೆ ಲಾಕ್ಡೌನ್ ಭೀತಿ ಎದುರಾಗಿದೆ. ಹೀಗಾಗಿ ಲಾಕ್ಡೌನ್ ಮಾಡಿದ್ರೆ ಬೀದಿಗೆ ಬರ್ತೀವಿ ಅಂತ ಆತಂಕ ಹೊರಹಾಕಿದ್ದಾರೆ. ಮಕ್ಕಳನ್ನ ಪಿಕಪ್ ಡ್ರಾಪ್ ಮಾಡಿ ಜೀವನ ನಡೆಸುತ್ತಿದ್ದೇವೆ, ಇದೀಗ ಮತ್ತೆ ಶಾಲೆ ಬಂದ್ ಮಾಡಿ ಲಾಕ್ಡೌನ್ ಮಾಡಿದ್ರೆ ಸಂಕಷ್ಟ ಎದುರಾಗಲಿದೆ. ಶಾಲೆಗಳು ಬಂದಾದ್ರೆ ನಮ್ಮ ಕತೆ ಮುಗಿತು ಅಂತ ರಾಯಚೂರು ಜಿಲ್ಲೆ ಆಟೋ ಚಾಲಕರು ಕೈ ಮುಗಿದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ.